ಮುದ್ದಿನ ನಾಯಿ ಸಾವಿನ ಹಿನ್ನೆಲೆ ಬಿಕ್ಕಿ ಬಿಕ್ಕಿ ಅತ್ತು ವೈದ್ಯರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ ರೈತ. ತಾನು ಸಾಕಿದ ಮುದ್ದಿನ ನಾಯಿಯೊಂದು ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಮೃತಪಟ್ಟಿದ್ದು, ನಿರ್ಲಕ್ಷ್ಯ ವಹಿಸಿದ ಪಶು ಆಸ್ಪತ್ರೆಯ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ರೈತನೊಬ್ಬ ಬಿಕ್ಕಿ ಬಿಕ್ಕಿ ಅತ್ತು ಸರ್ಕಾರಕ್ಕೆ ಒತ್ತಾಯಿಸಿದ ಪ್ರಸಂಗ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಲಾಡವಂತಿ ಗ್ರಾಮದಲ್ಲಿ ಇಂದು ಸೋಮವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಜರುಗಿದೆ. ಲಾಡವಂತಿ ವಾಡಿ ಗ್ರಾಮದ ನಿವಾಸಿ ರೈತ ವಿನಾಯಕ ಮಹಾದೇವರಾಯ ಪಾಟೀಲ್ ಅವರಿಗೆ ಸೇರಿದ ನಾಯಿ ಮೃತಪಟ್ಟಿದೆ. ಕಳೆದ ಕೆಲ ದಿನಗಳ ಹಿಂದೆ 25,000 ರೂಪಾಯಿ ಕೊಟ್ಟು ನಾಯಿ ಖರೀದಿಸಿಕೊಂಡು ಬಂದಿದ್ದೆ. ಮನೆಯಲ್ಲಿ ನನಗೆ ಅಣ್ಣನಂತೆ ಇದ್ದ ಈ ನಾಯಿಯು ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಸಹ ಸಾಥ್ ನೀಡುತ್ತಿತ್ತು. ಮನೆ ಹಾಗೂ ಜಮೀನು ರಕ್ಷಣೆಗಾಗಿ ನಾಯಿಯು ಹಗಲಿರುಳು ಶ್ರಮಿಸುತ್ತಿತ್ತು. ಆದರೆ ಕಳೆದ 3-4 ದಿನಗಳಿಂದ ನಾಯಿಗೆ ಅನಾರೋಗ್ಯ ಕಾಡುತ್ತಿತ್ತು. ಹೀಗಾಗಿ ನಾಯಿಯು ಆಹಾರ ಸೇವಿಸದೆ ತೀವ್ರ ಬಳಲುತ್ತಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಬಸವಕಲ್ಯಾಣದ ಪಶು ಆಸ್ಪತ್ರೆಯ ವೈದ್ಯರನ್ನು ಸಂಪರ್ಕಿಸಿ ಗ್ರಾಮಕ್ಕೆ ಬಂದು ಮುದ್ದಿನ ನಾಯಿಗೆ ಸೂಕ್ತ ಚಿಕಿತ್ಸೆ ನೀಡಿ ನಾಯಿಯನ್ನು ಬದುಕಿಸಿ ಕೊಡಬೇಕು ಎಂದು ಮನವಿ ಮಾಡಿದ್ದೆ. ಆದರೆ ವೈದ್ಯರು ತಮ್ಮ ಮನವಿಗೆ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಹೀಗಾಗಿ ಅನಾರೋಗ್ಯದಿಂದ ಬಳಲಿದ ನಾಯಿಯು ಇಂದು ಕೊನೆಯುಸಿರೆಳೆದಿದೆ ಎಂದು ರೈತ ವಿನಾಯಕ್ ತಿಳಿಸಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ನಾಯಿಗೆ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ವಹಿಸಿ ಅದರ ಸಾವಿಗೆ ಕಾರಣವಾಗಿರುವ ಪಶು ಆಸ್ಪತ್ರೆಯ ವೈದ್ಯರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೇರಿದಂತೆ ಮೇಲಾಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕು. ನಾಯಿ ಸೇರಿದಂತೆ ಅನಾರೋಗ್ಯದಿಂದ ಬಳಲುವ ಜಾನುವಾರುಗಳ ತುರ್ತು ಚಿಕಿತ್ಸೆಗಾಗಿ 108 ಮಾದರಿಯಲ್ಲಿ ಆಂಬ್ಯುಲೆನ್ಸ್ ವಾಹನಗಳನ್ನು ಆರಂಭಿಸಬೇಕು ಎಂದು ಲಾಡವಂತಿ ವಾಡಿ ಗ್ರಾಮದ ರೈತ ವಿನಾಯಕ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ನಮಸ್ಕಾರ. ಸರ್ಕಾರಕ್ಕೆ ತಿಳಿಸಿದೆ ಏನಂದ್ರೆ ನಮ್ಮ ನಾಯಿಗೆ ಜಡ ಬಂದ ಮೇಲೆ ಲಾಡವಂತಿ ವಾಡಿ ತಾಲೂಕು ಬಸವಕಲ್ಯಾಣ ಜಿಲ್ಲಾ ಬೀದರ್ ನಾವು ಯಾವ ಸರ್ಕಾರಕ್ಕೂ ನಾವು ಯಾವ ಡಾಕ್ಟ್ರ್ ಫೋನ್ ಮಾಡಿದ್ರೆ ಫೋನ್ ಸುರುವಿಜಾರಿಗೆ ಅನ್ನದ ಕಾಲ್ ಎತ್ತಾರ. ಹಿಂದಿನ ಗಾಡಿ ಏನದ ಕಾಲ್ ಎತ್ತಲ್ಲ, ಅದ್ರದ್ದೇನು ಹಿಡಿಯೋಕಳು ಅಂದರು. ನಮ್ಮ ನಾಯಿಗೆ ಏನದ ಜಡ ಬಂದಿತ್ತು. ಎಷ್ಟು ಹೇಳಿದ್ರು ಭೀ ಅದು ಹಿಂದಿಂದವರು ಫೋನೇ ಎತ್ತಲಕ್ಕಿಲ್ಲ. ಯಾರು ಡಾಕ್ಟ್ರುಗಳನ್ನು ಒಕ್ಕಲಿಗೆ ಅನ್ನೋದು ಇವರು ಸಾಧ್ಯ ಮಾಡೋದಿಲ್ಲ. ಏನಿದೆ ಅನ್ನೋದ ನೀವು ಸರ್ಕಾರ ಏನದಲ್ಲ, ಇವರು ಒಂದು ಹೇಳಕ್ಕೆ ಯಾರು ಫೋನ್ ಮಾಡಿದ್ರು ಯಾರು ಹೋಗಲ್ಲ ಅಂದರು ಅವ್ರಿಗೆ ಏನದ ಜಾಗಿನ ಮೇಲೆ ಅವ್ರಿಗೆ ನೀವು ಸಸ್ಪೆಂಡ್ ಮಾಡಿಬಿಡ್ಬೇಕು ಅಂದು ಅವ್ರಿಗೆ ಹಿಡಿಯೋದೇ ಅಲ್ಲ. ನನ್ನ ಕಣ್ಣು ತೆರೆದಿಲ್ಲ. ನಾನು ಏನದ 25,000ಕ್ಕೆ ನಾ ಮರಿ ತಂದಿದ್ದು. ಇದಕ್ಕೆ 4 ವರ್ಷ ಆಯಿತು. ಇದ್ರ ಸಲುವಾಗಿ ನಾ ಏನದ 2 ಡಾಕುಗಳು ಇಟ್ಟು ನಾ ಹಲಿ ಸಲಕ್ಕೆ ಇದಕ್ಕೆ ಇದು ಏನಂದ್ರೆ ಒಂದು ನನ್ನ ಬೆನ್ನ ಹಿಂದೆ ಏನದ ಒಂದು ಹಣ್ಣು ಇದ್ದಂಗೆ ಇತ್ತು. ಅಲ್ಲಿ ನಾನು ಹೊಲ ಕಾಯಿಲೆ ಮಾಡೋದಿದೆ. ಇವ್ರು ಯಾವ ಡಾಕ್ಟ್ರುಗಳು ಇವ್ರು ಏನದ ಫೋನ್ ಮಾಡಿದ್ರೆ ಇವ್ರು ಕಿವಿಯಾಗೆ ತೋತಾ ಇಲ್ಲ. ಇವರು ಅದಕ್ಕೇನು ತುರತ್ ಏನದ ಸರ್ಕಾರ ಏನದ ಇವ್ರಿಗೆ ಇಲ್ಲಿ ಬರೋದು ಭೀ ಇಲ್ಲ ಇತ್ತಂದ್ರೆ ನೀವು ಏನದ ಅಂಬುಲೆನ್ಸ್ ಇಡ್ರಿ. ಒಂದು ದನಗಳು ಸಲ್ಯಾಕ ಒಂದು ನಾಯಿ ಸಲ್ಯಾಕ ಮನುಷ್ಯರಿಗೆ ಹ್ಯಾಂಗೆ ಹಿಡಿತೀರಲ್ಲ ಅದೇ ತರಕ ಯಾರು ಏನದ ನೀವು ಏನದ ಅಂಬುಲೆನ್ಸ್ ಗಾಡಿ ಹಿಡಿಬೇಕು. ಯಾರು ಫೋನ್ ಮಾಡಿದ್ರೆ ಅವ್ರಿಗೆ ಬರಲಿ ಅನ್ನೋದು ಅಂಬುಲೆನ್ಸ್ ಹೋಗಬೇಕು ಒಂದು. ಯಾಕಂದ್ರೆ ನಾವು ಒಕ್ಕಲಿಗರು ಇವರು ಡಾಕ್ಟ್ರುಗಳು ಇವ್ರು ಮನಿದೇನದ ಇವರು ಪಗಾರ ಏನದ ಗೌರ್ಮೆಂಟ್ ಕೊಡ್ತದಿಲ್ಲ. ಪಗಾರ ತೊಗೊಂಡ ಮೇಲ್ಕೆ ಯಾಕೆ ಇವ್ರು ಬರಲ್ಲ. ಇವ್ರದ್ದೇನದ ಇದೇ ಥರ ಏನದ ಅವ್ನು ಕೂಸ್ಗಳಿದಾರ. ಅದೇ ಡಾಕ್ಟ್ರುಗಳು ಕೂಸ್ಗಳಿಗೆ ಜರ ಆಗಿತ್ತಂದ್ರೆ ಅವ್ರು ಸುಮ್ಕೊಂಡಿರ್ತಾರ. ಅವರು ಯಾಕೆ ಹೋಗ್ಬೇಕು ಮಾತಂದ್ರೆ ಸಾಯಲ್ ಅಂತಂದು ಏನದ ಮನೆಗೆ ಹಿಡಿಬೇಕು. ನಿಮ್ಮ ಮಕ್ಕಳಿಗೆ ಭೀ ಕೈ ಜೋಡಿಸಿ ನಾ ಹೇಳ್ತೀನಿ. ಇದ್ರದ್ದು ಏನದ ಇವ್ನ ಗುರಿ ಮಾಡಿ ಏನದ ಅವ್ರಿಗೆ ಏನದ ತಾಕೀದು ಮಾಡ್ರಿ. ಯಾರು ಬರಲ್ಲ ಹೋದ್ರ ಅಂದ್ರೆ ಅವ್ರಿಗೆ ಸೀದಾ ಸಸ್ಪೆಂಡ್ ಮಾಡೋದು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಭೀ ನೋಡ್ರಿ, ನಾವು ಏನು ಒಕ್ಕಲಿಯವರು ಅವ್ರೇನದ ಈ ಡಾಕ್ಟ್ರುಗಳು ಏನದ ಈ ಬಾರಕಾರ ಮಾಡ್ತಾರೆ. ಅವ್ರು ಬಂದಿ ಕಾರ್ಡ್ದಾಗ ಭೀ ಅವ್ರಿಗೆ ನಾವು ಎಣ್ಣೆದ ರೊಕ್ಕ ಏನದ ನಾವು ಕುಡಿಯೋ ಕೊಡ್ತೇವೆ. ಅವ್ರಿಗೇನು ಖಾಲಿ ಕಳಿಸಲ್ಲ. ಇವತ್ತು ಈಗ ಇದೇ ನಾಯಿ ಏನದ ಮನೆಗೆ ಬಂದ 50,000 ರೂಪಾಯಿಗೆ ಬೇಡ ಹೋದ್ರೆ ನಾ ಕೊಟ್ಟಿಲ್ಲ. ನಾನು ಹೊಲ ಜಾಕಿ ಮಾಡೋದು ಏನು ನಾಯಿನೇ. ಇವತ್ತೇನದ ನಂದು ನಾಯ್ದೇನದ ಪರಾಣ ಹೋಯ್ತು. ಡಾಕ್ಟ್ರಂದು ಅದಕ್ಕೆ ಕ್ರೂಜರ್ ನಿಂದಿರ್ಸಿದಲ್ಲಿ ಅರ್ಧ ತಾಸು ಆ ಡಾಕ್ಟ್ರ್ ಫೋನ್ಗೆ ಕೇಳೋ ಸಲಕ ಅವು ಒಟ್ಟು ರಿಸೀವ್ನೇ ಮಾಡಿಲ್ಲ. ಬಸವ ಕಲ್ಯಾಣ ಅಧ್ಯಕ್ಷ ದೊಡ್ಡ ಡಾಕ್ಟ್ರ್ ಕಲ್ಯಾಣದವ. ಅವನ ಹೆಸರು ಏನದು ನನಗೇನು ಗೊತ್ತಿಲ್ಲ.